ಅಯ್ಯೋ, ಏನ್ ಮಾಡೋದೀಗ? And that's our specialty of Aru Masala. That's brilliant, Viraj. 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಪ್ರೆಸೆಂಟೇಷನ್ ಕೊಟ್ಟಾಗಿತ್ತು. ಪರ್ಫೆಕ್ಟ್, ಆನ್ ದ ಡಾಟ್. ವಿರಾಜ್ ಮಿಂಚಿಂಗ ಅವನಲ್ಲಿ ಮಿಂಚ್ತಾ ಇದ್ರೆ ನಾವೆಲ್ಲ ಬಣ್ಣ ಕಳ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು ಅಷ್ಟೇ. ಛೇ, ಈ ಮಿಥಿಲಾ ಏನ್ ಮಾಡ್ತಿದ್ದಾಳೆ? ಸಾರಿ ಅತ್ತೆ, ಇವತ್ ನಾನು ಆಫ್ ಡ್ಯೂಟಿ, ಯಾರ ಕಾಲು ಎತ್ತಲ್ಲ. ಮಿಥಿಲೆಂದು ಅತಿ ಆಯಿತು. ಹಲೋ ಭವಾನಿ, ನಾ ಮೀಟಿಂಗಲ್ಲಿ ಇದ್ದೀನಿ. ಹಾ, ನಿಮ್ ತಮ್ಮನ್ ಮಗ ಪ್ರೆಸೆಂಟ್ ಮಾಡೋದನ್ನ ನೋಡ್ತಾ ಕೂತ್ಕೊಂಡಿದ್ದೀರಾ ಅಲ್ಲಿ? ನಿಮ್ಗೂ ಮಿಥಿಲಂಗೂ ಯಾಕ್ರೆ ಏನು ಅರ್ಥ ಆಗ್ತಿಲ್ಲ? ಆ ವಿರಾಜ್ ಅಲ್ಲಿ ಮಾತಾಡ್ತಿದ್ರೆ ಚಪ್ಪಾಳೆ ತಟ್ಕೊಂಡು ಕೂತಿದ್ದೀರಾ? ನಾಳೆ ದಿನ ಹೀಗೆ ಅವನ್ಗೆ ಅಧಿಕಾರ ಕೊಡುವಾಗ್ಲೂ ಹಲ್ಕಿಸ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಕೂತಿರಿ. ಛೇ. ಹಲೋ ಹಲೋ ಭವಾನಿ, ಮಾವ ನೋಡಿ ಮಾವ, ನಮ್ ಕಣ್ಮುಂದೆನೆ ವಿರಾಜ್ ಬೆಳೀತಿದ್ದಾನೆ. ನೋಡಕ್ಕೆಷ್ಟು ಖುಷಿ ಆಗತ್ತೆ ಅಲ್ವಾ? ಅವನ್ ಹೀಗೆ ಎಲ್ಲ ಪ್ರಾಜೆಕ್ಟ್ಗಳನ್ನ ಹ್ಯಾಂಡ್ಲ್ ಮಾಡೋ ಹಾಗಾದ್ರೆ ಚೆನ್ನಾಗಿರತ್ತೆ. ನಾನಂತೂ ಫುಲ್ ಟೈಮ್ ಹೌಸ್ ವೈಫ್ ಆಗಿದ್ ಬಿಡ್ತೀನಿ. ಹೌಸ್ ವೈಫಾ? ಏನಮ್ಮ ಹೇಳ್ತಾ ಇದೀಯಾ? ಹೌದ್ ಮಾವ, ಆಫೀಸ್ಗೆ ಹರ್ಷಿತ್ ಬರ್ಬೇಕಾಗಿತ್ತು. ಅವನ್ ಬದಲಾಗಿ ಇಷ್ಟು ದಿನ ನಾನ್ ಬಂದೆ. ಬಂದ್ಮೇಲೆ ಇದನ್ನೆಲ್ಲ ನೋಡ್ಕೊಳ್ಳೋದು ನನ್ ಕರ್ತವ್ಯ ಆಗಿತ್ತು. ನೋಡ್ಕೊಂಡೆ. ನಾನು ಹರ್ಷಿತ್ ತರಾನೆ, ನನ್ಗೆ ಈ ಅಧಿಕಾರದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಮುಂದೆ ಏನಾದ್ರೂ ಗೋಲ್ಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಬಂದ್ರೆ ಗೈಡ್ ಮಾಡಕ್ಕೆ ವಿರಾಜ್ ಇದಾನಲ್ಲ, ನಂಗಷ್ಟು ಸಾಕು. ಬಲೂನ್ ಸ್ವಲ್ಪ ಕಮ್ಮಿ ಆಯ್ತಲ್ಲ. ಬಲೂನ್ ಸ್ವಲ್ಪ ಜಾಸ್ತಿ ಇರ್ಲಿ. ವಿರಾಜ್ ಬರೋ ದಾರಿಯಲ್ಲಿ ಲಿಲ್ಲಿ ಪೆಟಲ್ಸ್ ಹಾಕಿ ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಹಾಕ್ಬೇಕು. ಅಷ್ಟು ಚೆನ್ನಾಗಿರ್ಬೇಕು, ಸರಿನಾ? ಫ್ಲವರಿ ವಾಟರ್ ಸ್ಪ್ರೇ ಹಾಕಿ ಬಲೂನ್ ಬೇಗ ಬೇಗ ಊದಿ. ಟೈಮ್ ಆಯ್ತು. ರಮ್ಯಾ, ಏನಿದೆಲ್ಲ? ವಿರಾಜ್ ಅಲ್ಲಿ ಇನ್ನೂ ಪ್ರೆಸೆಂಟೇಷನ್ ಕೊಟ್ಟಿದ್ದಾನೋ ಇನ್ನು? ಆಗ್ಲೇ ಅವ್ನು ಗೆದ್ಬಿಟ್ಟಾಗೆ ಇದನ್ನೆಲ್ಲ ಅರೇಂಜ್ ಮಾಡಿಸ್ತಿದ್ಯಾ? ಹೀಸ್ ವಿರಾಜ್, ವಿನ್ ಆಗೇ ಆಗ್ತಾನೆ, ಡೀಲ್ ಓಕೆ ಮಾಡಿಸ್ತಾನೆ. ಆ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ತಡ ಯಾಕೆ ಅಂತ ಇದೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ರಮ್ಯಾ, ಕುಡಿಯಕ್ಕೂ ತಣ್ಣಗೆ ಏನಾದ್ರೂ ಮಾಡಿಸು. ಓ ಯಾ, ಮಲ್ಲಿಗೆ ಹೇಳ್ತೀನಿ. ಥ್ಯಾಂಕ್ ಯು ಆಂಟಿ. ಹೊಟ್ಟೆಲ್ ಬೆಂಕಿ ಇದ್ರೆ ತಣ್ಣಗೇನಾದ್ರೂ ಬೇಕಾಗೇ ಆಗುತ್ತೆ. ಇದನ್ನೆಲ್ಲ ನೋಡ್ಕೊಂಡಿರೋ ಬದಲು ಬೆಂಕಿನ ಆರಿಸೋದಕ್ಕೆ ಪ್ರಯತ್ನ ಪಡಿ. ಮಿಥಿಲಾ, ಒಂದ್ ವೇಳೆ ವಿರಾಜ್ ಪ್ರೆಸೆಂಟೇಷನ್ ಕ್ಲೈಂಟ್ಗೆ ಇಷ್ಟ ಆಗಿ ಈ ಪ್ರಾಜೆಕ್ಟ್ ನಮಗೆ ಸಿಕ್ಬಿಟ್ರೆ ಒಳ್ಳೇದೇ ಅಲ್ವಾ ಮಾವ? ನಾನು ಅದೇ ಹೋಪ್ನಲ್ಲಿದ್ದೀನಿ. ಅಯ್ಯೋ ಮಿಥಿಲಾ,
ಅಮ್ಮ ನಾಳೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿನ ಅವನಿಗೆ ಕೊಟ್ಬಿಡ್ತಾರೆ.